ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿ ಮಹಿಳೆ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಸ್ನೇಹಿತ ಅಶ್ರಫ್ ಮೇಲೆ ನನಗೆ ಅನುಮಾನ. ಕೊಲೆಯಾದ ಮಹಾಲಕ್ಷ್ಮಿ ಪತಿ ಹೇಮಂತ್ ದಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ವಯಾಲಿ ಕಾವಲ್ನಲ್ಲಿ ಮಹಿಳೆಯ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಕೆಯ ಪತಿ ನೀಡಿರುವಂತ ಹೇಳಿಕೆ. ಮಹಾಲಕ್ಷ್ಮಿ ಸ್ನೇಹಿತ ಅಶ್ರಫ್ ಮೇಲೆ ನನಗೆ ಅನುಮಾನ ಇದೆ. ಮಹಾಲಕ್ಷ್ಮಿ ಪತಿ ಹೇಮಂತ್ ದಾಸ್ ಹೇಳಿಕೆ ಕೊಟ್ಟಿರುವಂತದ್ದು. ಒಂಟಿ ಮಹಿಳೆಯ ಭೀಕರ ಹತ್ಯೆಗೆ ರಾಜಧಾನಿ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಈ ಸಂದರ್ಭದಲ್ಲಿ ಆಕೆಯ ಪತಿ ಹೇಮಂತ್ ದಾಸ್ ಕೊಟ್ಟಿರುವಂತಹ ಹೇಳಿಕೆ, ಆಕೆಯ ಸ್ನೇಹಿತ ಅಶ್ರಫ್ ಮೇಲೆ ನನಗೆ ಅನುಮಾನ ಇದೆ. ಆಕೆ ಈ ರೀತಿ ಕೊಲೆ ಆಗೋದಕ್ಕೆ ಅವನೇ ಕಾರಣ ಇರಬಹುದು ಅನ್ನುವಂತ ವಿಚಾರವನ್ನ 2 ವರ್ಷಗಳ ಹಿಂದೆ ದೇಶವನ್ನೇ ನಡುಗಿಸಿದಂತಹ ದಿಲ್ಲಿಯ ಶ್ರದ್ಧಾ ವಾಕರ್ ಹತ್ಯೆ ಮಾದರಿಯಲ್ಲೇ ಬೆಂಗಳೂರಿನ ಮಹಿಳೆಯೊಬ್ಬರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿರುವಂಥದ್ದು. ದೇಹವನ್ನ ಸುಮಾರು 30ರಿಂದ 50 ತುಂಡುಗಳನ್ನಾಗಿ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ಆರೋಪಿ ಪರಾರಿಯಾಗಿದ್ದಾನೆ. ಸುಮಾರು 15 ದಿನಗಳ ಹಿಂದೆ ನಡೆದಿರುವಂತಹ ಕೃತ್ಯ ಇದು. ಮಾಡ್ಕೊಂಡಿದ್ದಾರೆ, ಅದು ಜಗಳ ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ನಾನು ಆಲ್ಮೋಸ್ಟ್ ಪೂಜಾ ಮತ್ತೆ ಕಾಜಲ್ ಪರಿಚಯ ಆದ್ರು. ಮತ್ತೆ ಎಷ್ಟೊಂದು ಜನ ಹುಡುಗರಿದ್ರು, ಅವ್ರು ತುಂಬಾ ಕಾಲ್ ಮಾಡ್ತಾ ಇದ್ರು. ಯಾರೋ ಜೊತೆ ಜಗಳ ಆಗಿದೆ ಅದು ನನಗೆ ಗೊತ್ತಿಲ್ಲ. ಬಟ್ ಆಮೇಲೆ ಎಷ್ಟು ಈಗ 1 ಮಂತ್ ಜುಲೈ ತಿಂಗಳಲ್ಲಿ ನಾನು ಬಿಸಿ ಆಗ್ಬಿಟ್ಟು ಈ ಕಡೆ ನಮ್ಮನೆ ಕೊಟ್ಟಿಲ್ಲ. ನಮ್ಮ ಮಮ್ಮಿ ಬಂದರು, ರೂಮಲ್ಲಿ ಬೀಗ ಹಾಕಿದ್ದಾರೆ, ಎಲ್ಲೋ ಹೋದ್ರು ಗೊತ್ತೇ ಇರಲಿಲ್ಲ. ಆಮೇಲೆ ಗೊತ್ತಾಯ್ತು ಈ ಥರ ಆಗಿದೆ. ಬಿಲ್ಡಿಂಗ್ ಒಂದು ಕಾಲ್ ಮಾಡಿದ್ರು, ಕಮಾಂಡಿಂದ ಸ್ಮೆಲ್ ಬರ್ತಾ ಇದೆ, ಏನೋ ಸರ್ಕಾರಿ ಕೋಲ್ಟಾಗಿ ಬನ್ನಿ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾವು ಹೋದ್ವು. ಅವಾಗ ಚೆಕ್ ಮಾಡಿದಾಗ ನಮ್ಮ ಮಮ್ಮಿ ಮತ್ತೆ ನೋಡಕ್ಕೆ ಇಬ್ರು ಬೆಳಗ್ಗೆ ಹೋದ್ರು. ಆ ಟೈಮಲ್ಲಿ ಓನರ್ ಟೀ ಕೊಡಲಿಲ್ಲ. ಬಟ್ ಅವ್ರು ಬಂದು ನಾವು ಅಲ್ಲಿಂದ ನೆಲಮಂಗಲ ಹೊರಟೋಗ್ಬಿಟ್ವು. ಆಮೇಲೆ ಬಂದು ಬಂತು. ಅಕ್ಕ ತುಂಬ ಒಳ್ಳೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಎಲ್ಲ ಪಾರ್ಟಿ ಮಾಡೋಣ, ಎಲ್ಲ ಫಂಕ್ಷನ್ ಆಗುತ್ತೆ ಅಂತ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಪ್ಲಾನ್ ಮಾಡಿ ವಿಡಿಯೋ ಎಲ್ಲ ತೋರಿಸ್ಕೊಬೇಕು ಇದೆ ಅಂತ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಆಮೇಲೆ ಅದೇನೋ ಆಗಸ್ಟ್ 15 ಕ್ಯಾನ್ಸಲ್ ಆಯಿತು ಅಂತ ಅಕ್ಕ ಹೇಳಿದ್ರು ನನಗೆ. ಏನು ಕೆಲಸ ಮಾಡ್ತಾ ಇದ್ರು ಸರ್ ಮಹಾಲಕ್ಷ್ಮಿ ಅವರು ಬೆಂಗಳೂರು? ಏನು ಕೆಲಸ ಮಾಡ್ತಾ ಇದ್ರು ಅಕ್ಕ? ಇದು ಸೇಲ್ಸ್ ಲೇಡಿ. ಆಮೇಲೆ ಈಗ ಅವರು ಟೀಮ್ ಲೀಡರ್ ಆಗಿದ್ರು, ಟಿ ಎಲ್ ಆಗಿದ್ರು ಅಲ್ಲಿ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲೇ. ಸೊ ಅವ್ರ ಜೊತೆ ಅಂಡರ್ ತುಂಬ ಜನ ಹುಡುಗರು ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಜಾಸ್ತಿ ಇವಾಗ ಮನೆಯವರು ಇದೀಗ ಮ್ಯಾನೇಜರ್ಸ್ ಅವ್ರ ನಂಬರ್ ಕೊಟ್ಟಿದ್ರು. ಯಾರ ಮೇಲೆ ಡೌಟ್ ಇದೆ? ಆಡಿ ಮ್ಯಾನೇಜರ್ ಇದ್ರು. ಅಶ್ರಫ್ ಅವ್ರ ಮೇಲೆ ಮನೆಯವರು ಹೇಳಿದ್ದಾರೆ ಪೊಲೀಸರಿಗೆ. ಅಶ್ರಫ್ ಅವ್ರು ನಿಮಗೆ ಪರಿಚಯ ಇದ್ರ? ಯಾರು? ಅಶ್ರಫ್ ಗೊತ್ತಿಲ್ಲ. ಆ್ಯಕ್ಚುಲಿ ಮುಸ್ಲಿಂ ಹುಡುಗ ಇದ್ದ, ಅವ್ರ ಜೊತೆ ಮಾತಾಡ್ತಿದ್ರು. ಇನ್ನೊಬ್ರು ಯಾರು ಇದ್ರು ಹೆಸರೆಲ್ಲ ಗೊತ್ತಿಲ್ಲ. ಬಟ್ ಎಷ್ಟು ಜನ ಹೇಳಿದ್ದೀನಿ ನಾನು. ನಾನು ಲಾಸ್ಟ್ ಮಾತಾಡಿದ್ರು 21 ಮಾಡ್ಕೊಂಡಿದ್ದಾರೆ. ಎಸ್ ನೋಡಿ, ಆಕೆಯ ಪತಿ ಹೇಮಂತ್ ದಾಸ್ ಹೇಳ್ತಾ ಇರುವಂತ ಹೇಳಿಕೆ, ಒಬ್ಬ ಸೇಲ್ಸ್ ಗರ್ಲ್ ಆಗಿದ್ರು. ಅದಾದ ನಂತರವಾಗಿ TL ಅಂದ್ರೆ ಟೀಮ್ ಲೀಡರ್ ಆಗಿದ್ರು. ಅವರ ಕೈ ಕೆಳಗಡೆ ಕೂಡ ಕೆಲವೊಂದಿಷ್ಟು ಜನ ಕೆಲಸ ಮಾಡ್ತಾ ಇದ್ರು. TL ಅಂದ್ರೆ ಆಲ್ಮೋಸ್ಟ್ ಒಂದು 10 ಜನ 15 ಜನ ಇರ್ತಾರೆ. ಟೀಮ್ ಲೀಡರ್ ಆಗಿ ಆ ಟೀಮನ್ನು ನಿಭಾಯಿಸಬೇಕಾಗತ್ತೆ. ಸೊ ಒಂದು ಕಡೆ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಯುವತಿಯ ಈ ಬರ್ಬರ ಹತ್ಯೆ, ನೇಪಾಳ ಮೂಲದ ಮಹಾಲಕ್ಷ್ಮಿ ಈಕೆ, 29 ವರ್ಷ ಇನ್ನೂ ಕೂಡ ಈಕೆಗೆ. ಈ ಸಂಬಂಧ ವಯಾಲಿ ಕಾವಲ್ ಠಾಣೆಯ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಪರಿಚಯಸ್ಥನೇ ಈ ಕೃತ್ಯವನ್ನ ಎಸಗಿರಬಹುದು ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ಹಂತಕನ ಬಂಧನಕ್ಕೆ 8 ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ. ಕೊಲೆಯಾಗಿರುವಂತಹ ಮಹಾಲಕ್ಷ್ಮಿ ಅವರು ಪತಿ ಹಾಗೂ 4 ವರ್ಷದ ಪುತ್ರಿ ಕೂಡ ಇದ್ದಾರೆ. ನೆಲಮಂಗಲದಲ್ಲಿ ತೊರೆದು ವಯಾಲಿ ಕಾವಲ್ನ ಪೈಪ್ಲೈನ್ ರಸ್ತೆಯಲ್ಲಿನ ಬಾಡಿಗೆ ಮನೆಯೊಂದರಲ್ಲಿ 5 ತಿಂಗಳಿಂದ ಕೂಡ ಒಬ್ಬಂಟಿಯಾಗಿ ವಾಸಿಸ್ತಾ ಇದ್ರು. ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ನೋಡಿ, ಆಕೆಯ ಕೊಲೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಸಾಯಿಸಿರ್ಬೋದು? ಹಂತಕ ಆಕೆಗೆ ವಿಷ ಕೊಟ್ಟು ಸಾಯಿಸಿದ್ನ ಅಥವಾ ಉಸಿರುಗಟ್ಟಿಸಿ ಸಾಯಿಸಿದ್ನ? ಹರಿತವಾದಂತಹ ಆಯುಧಗಳಿಂದ ಕೊಂದಿದ್ದಾನ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಮೊದಲು ಕೊಲೆ ಮಾಡಿ ಬಳಿಕ ದೇಹವನ್ನ ತುಂಡರಿಸಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ಮೂಲಕ ಸಾಕ್ಷ್ಯ ಸಂಗ್ರಹಕ್ಕೆ ಕಾಕಿ ಯತ್ನಿಸ್ತಾ ಇದೆ. ಈಗ
ಬೆಂಗಳೂರಿನ ಮಹಾಲಕ್ಷ್ಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿಯನ್ನ ಆತ ಕೊಲೆಗಾರ ಹೇಗೆ ಕೊಲೆ ಮಾಡ್ದ? ಉಸಿರುಗಟ್ಟಿಸಿ ಆಕೆಯನ್ನ ಕೊಲೆ ಮಾಡ್ಲಾಯ್ತಾ? ಹಂತಕ ಆಕೆಗೆ ವಿಷವನ್ನ ಕೊಟ್ಟು ಸಾಯಿಸಿದ್ನ ಅಥವಾ ಹರಿತವಾದಂತ ಆಯುಧವನ್ನ ಅಂದ್ರೆ ಈ ಚಾಕು, ಚೂರಿ, ಮಚ್ಚು ಈ ತರದೇನಾದ್ರೂ ಬಳಸಿ ಆಕೆಯನ್ನ ಕೊಲೆ ಮಾಡದ್ನ? ಮೊದಲು ಕೊಲೆ ಮಾಡಿ ಬಳಿಕ ದೇಹ ತುಂಡರಿಸಿರುವಂತ ಶಂಕೆ ವ್ಯಕ್ತವಾಗಿದೆ. ಯಾಕಂದ್ರೆ ಅಕಸ್ಮಾತ್ ಬದುಕಿದ್ದಾಗ್ಲೇ ಆಕೆಯ ದೇಹವನ್ನ ತುಂಡರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಆಕೆ ಕಿರ್ಚಾಡ್ತಾ ಇದ್ಲು, ಕೂಗಾಡ್ತಾ ಇದ್ಲು. ಸೊ ಅಕ್ಕಪಕ್ಕದ ಮನೆಗೆ ಗೊತ್ತಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಯಾರಾದ್ರೂ ಒಬ್ರು ಸಹಾಯಕ್ಕೆ ಬರ್ತಿದ್ರು. ಆದ್ರೆ ಪ್ರಮುಖವಾಗಿ ಆಕೆಯನ್ನ ಮೊದಲು ಉಸಿರುಗಡೆ ಸಾಯಿಸಿದ್ದಾನ, ಅರಿತುವಾದಂತಹ ಚಾಕುದ ಅಥವಾ ಆಯುಧಗಳನ್ನ ಬಳಸಿ ಸಾಯಿಸಿದ್ದಾನ ಗೊತ್ತಿಲ್ಲ. ಆದರೆ ದೇಹವನ್ನ ತುಂಡರಿಸೋದಕ್ಕಿಂತ ಮುಂಚಿತವಾಗಿ ಆಕೆಯನ್ನ ಕೊಲೆ ಮಾಡಿ ತದನಂತರ ದೇಹ ತುಂಡರಿಸಿರಬಹುದು ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ಮೂಲಕ ಸಾಕ್ಷ್ಯ ಸಂಗ್ರಹಕ್ಕೆ ಕಾಕಿ ಯತ್ನಿಸ್ತಾ ಇದೆ. ಒಂದು ಕಡೆ ವಿಶೇಷವಾದಂತಹ ತಂಡವನ್ನ ರಚನೆ ಮಾಡಿದೆ ಪೊಲೀಸ್ ಇಲಾಖೆ, ತನಿಖೆಯನ್ನ ನಡೆಸ್ತಾ ಇದೆ. ಇದೇ ವಿಚಾರವಾಗಿ 8 ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಆತನ ಪತ್ತೆಗೋಸ್ಕರ ಬಲೆ ಬೀಸಿರುವಂತದ್ದು. ಆದರೆ ಪ್ರಮುಖವಾಗಿ ಒಂದು ಕಡೆ ಮಹಾಲಕ್ಷ್ಮಿಯ ಈ ಒಂದು ಕೊಲೆಯ ಪ್ರಕರಣ ಇಡೀ ಬೆಂಗಳೂರಿನ ಬೆಚ್ಚಿ ಬೀಳಿಸಿರೋದ್ರಲ್ಲಿ ಸುಳ್ಳಲ್ಲ. ಪಕ್ಕದ ದೇಶ. ಸೊ ಪ್ರಮುಖವಾಗಿ ಕೆಲವೊಂದಿಷ್ಟು ವಿಚಾರವಾಗಿ ಗಮನಿಸ್ತಾ ಹೋದ್ರೆ ಈ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕುತೂಹಲ ಜಾಸ್ತಿ ಆಗ್ತಾ ಹೋಗ್ತಿದೆ. ಆಕೆನ ಯಾವ ರೀತಿಯಾಗಿ ಕೊಲೆ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದಾನೆ. ಆ ದೇಹ 15 ದಿನ ಆದ ನಂತರ ಬೆಳಕಿಗೆ ಬಂದಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಹಿಳೆಯ ಈ ಬರ್ಬರ ಹತ್ಯೆ ಒಂದು ರೀತಿಯಾಗಿ ಎಲ್ಲರನ್ನ ಕೂಡ ಬೆಚ್ಚಿ ಬಿಡಿಸಿದೆ. ದೆಹಲಿಯ ಶ್ರದ್ಧಾ ವಾಕರ್ ಕೊಲೆಯ ರೀತಿಯಲ್ಲೇ ಶ್ರದ್ಧಾ ವಾಕರ್ ಕೊಲೆಯನ್ನು ನಾವು ಇಲ್ಲಿ ನೆನಪು ಮಾಡ್ಕೊಳ್ಬಹುದು. ಆಕೆಯ ದೇಹವನ್ನ 30 ಭಾಗಗಳಾಗಿ ತುಂಡರಿಸಿ ಆತ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದ, ಸ್ಟೋರೇಜ್ ಮಾಡಿದ್ದ. ಅದೇ ರೀತಿ ದೆಹಲಿಯ ಶ್ರದ್ಧಾ ವಾಕರ್ ಕೊಲೆಯ ರೀತಿಯಲ್ಲೇ ಯುವತಿಯನ್ನ ಭೀಕರವಾಗಿ ಕೊಲೆ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದಂತಹ ಪ್ರಕರಣ ಒಂದು ರೀತಿ ಆತಂಕಕಾರಿ. ಇದೆಲ್ಲವೂ ಕೂಡ ಏನಾಗ್ತಾ ಇದೆ? ಮನುಕುಲ ಯಾಕೆ ರಕ್ಕಸತನದ ವರ್ತನೆ? ಏನಾಗಿತ್ತು ಅವರಿಬ್ಬರ ಮಧ್ಯೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಆದರೆ ಶ್ರದ್ಧಾ ವಾಕರ್ ಕೊಲೆಯನ್ನೇ ಮೀರಿಸುವ ರೀತಿಯಲ್ಲಿ ಬೆಂಗಳೂರಿನ ವಯಾಲಿ ಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯೋರ್ವಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ.